ಒಂದು ತಪ್ಪನ್ನ ಮಾಡಿಲ್ಲ ಅಂದ್ರೆ ಭಾರತನ ಯಾವತ್ತೂ ಬ್ರಿಟಿಷರು ಕಂಟ್ರೋಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಭಾರತನ ಬ್ರಿಟಿಷರು ಆಕ್ರಮಣ ಮಾಡಿದ್ರು ಅಂತ ನಿಮ್ಗೆಲ್ಲ ಗೊತ್ತು. ಆದ್ರೆ ಹೆಂಗ ಆಕ್ರಮಣ ಮಾಡಿದ್ರು ಗೊತ್ತಾ? ನಮ್ಮವರೇ ನಮಗ್ ಮಾಡಿದಂತಹ ಮೋಸದಿಂದ. ಸುಮ್ನೆ ಯೋಚನೆ ಮಾಡಿ, ಇವತ್ತು ಬ್ರಿಟಿಷರ ಜನಸಂಖ್ಯೆ ಸುಮಾರು 6.5 ಕೋಟಿ ಇರಬಹುದು. ಇವಾಗ್ಲೇ ಇಷ್ಟೊಂದು ಕಮ್ಮಿ ಇದ್ರೆ 16th ಸೆಂಚುರಿಲಿ ಅವರ ಜನಸಂಖ್ಯೆ 50 ಲಕ್ಷ ಕೂಡ ಇರಲ್ಲ. ಅದರಲ್ಲೂ ಸೈನಿಕರು ನಾವಿಕರು ಅಂತ ಒಂದು 30,000 ಜನ ಇರ್ಬೋದು. ಮಿಗ್ದವರೆಲ್ಲ ಸಾಮಾನ್ಯ ಪ್ರಜೆಗಳು. ಅವರೆಲ್ಲ ಇಲ್ಲಿಗೆ ಬರಕ್ಕಾಗಲ್ಲ. ಸೈಜ್ ನೋಡಿದ್ರೆ ನಮ್ ದೇಶ ಅವ್ರಕ್ಕಿಂತ 13 ಪಟ್ಟು ದೊಡ್ಡದು. ಅವಾಗ್ಲೇ ನಮ್ ದೇಶದ ಜನಸಂಖ್ಯೆ 15 ಕೋಟಿ ಇತ್ತು. ಆದ್ರೆ ಬರೀ 30,000ಕ್ಕಿಂತ ಕಮ್ಮಿ ಸೈನಿಕರಿರುವಂತಹ ಬ್ರಿಟನ್ ತನ್ನ ದೇಶಕ್ಕೂ ಸೆಕ್ಯೂರಿಟಿ ಕೊಡ್ಕೋಬೇಕು. ತಾನು ಆಲ್ರೆಡಿ ಕಂಟ್ರೋಲ್ ಮಾಡ್ತಿದ್ದಂತಹ ಅಮೆರಿಕ, ವೆಸ್ಟ್ ಆಫ್ರಿಕಾ ಮತ್ತೆ ಕೆರಾಬಿಯನ್ ದ್ವೀಪ ಸಮೂಹನೂ ನೋಡ್ಕೋಬೇಕು. ಮಿಕ್ಕಿರೋ ಕೆಲವು ಸೈನಿಕರನ್ನ ಇಂಡಿಯಾಗೆ ಕಳಿಸಿ ಇಷ್ಟು ದೊಡ್ಡ ದೇಶನ ಕಂಟ್ರೋಲ್ ಮಾಡ್ತು ಅಂದ್ರೆ ಇದು ನಮ್ಮವರೇ ಎಂಜಲ್ ಕಾಸ್ಗೆ ಆಸೆ ಪಟ್ಟು ಅವ್ರ ಜೊತೆ ಸೇರ್ಕೊಂಡಿದ್ರಿಂದ ಮಾತ್ರನೇ ಸಾಧ್ಯ ಆಯ್ತು. ಇಲ್ಲ ಅಂದ್ರೆ ಭಾರತ ಯಾವತ್ತೂ ಬ್ರಿಟಿಷ್ ಕಂಟ್ರೋಲ್ಗೆ ಹೋಗ್ತಿರ್ಲಿಲ್ಲ.